ಗ್ಯಾರಂಟಿ ನಿಲ್ಲುತ್ತಾ? 5 ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ನಿಲ್ಲಿಸ್ಬಿಡುತ್ತಾ? ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಇನ್ನು ಮುಂದೆ ಮನೆ ಯಜಮಾನಿಯರ ಖಾತೆಗೆ ಬರೋದಿಲ್ವಾ? ಮಹಿಳೆಯರು ಬಸ್ನಲ್ಲಿ ಫ್ರೀಯಾಗಿ ಓಡಾಡೋದಕ್ಕೆ ಆಗೋದಿಲ್ವಾ? ಹೀಗೆ ರಾಜ್ಯಾದ್ಯಂತ ಮನೆ ಮನೆಯಲ್ಲೂ ಚರ್ಚೆ ಶುರುವಾಗಿದೆ. ವಿಚಿತ್ರ ಏನು ಅಂತ ಅಂದ್ರೆ, ಈ ರೀತಿಯಾದಂತ ಚರ್ಚೆಗೆ ಕಾರಣ ಆಗಿದ್ದು ಅದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಂತ ಸರ್ಕಾರದ ಕೆಲ ಸಚಿವರುಗಳ ಹೇಳಿಕೆನೆ. ಇದೀಗ ಖುದ್ದು ಅಖಾಡಕ್ಕೆ ಸಿಎಂ ಇಳಿದಿದ್ದು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಬಂದ್ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಗ್ಯಾರಂಟಿಯ ಕೆಲ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಷ್ಕರಣೆ ಆಗಬಹುದಾದಂತ ಚಾನ್ಸಸ್ ಇದೆ. ಹಾಗಾದ್ರೆ ಗ್ಯಾರಂಟಿ ವಿಚಾರವಾಗಿ ಸರ್ಕಾರದ ಯೋಚನೆ ಏನೇನು? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳು ಮುಂದುವರಿಯಲಿವೆ. ಈ ಯೋಜನೆಗಳು ಮುಂದುವರಿಯಲಿವೆ. ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲಿವೆ. ಗೃಹಲಕ್ಷ್ಮಿ, ಶಕ್ತಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವನಿಧಿ ಎಲ್ಲ 5 ಗ್ಯಾರಂಟಿಗಳು ಮುಂದುವರಿಯುತ್ತವೆ. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳು ಮುಂದುವರಿಯಲಿವೆ. ಈ ಯೋಜನೆಗಳು ಮುಂದುವರಿಯಲಿವೆ. ಇದು ಸಿಎಂ ಸಿದ್ದರಾಮಯ್ಯ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ತುಂಬಿದ ವೇದಿಕೆಯಲ್ಲಿ ಕರುನಾಡಿನ ಜನತೆಗೆ ಸಾರಿ ಬಹಿರಂಗವಾಗಿ ಹೇಳಿದ ಸ್ಪಷ್ಟೋಕ್ತಿ. ಇಷ್ಟೇ ಅಲ್ಲ, ಗ್ಯಾರಂಟಿಗಳನ್ನ ಟೀಕಿಸಿದವರಿಗೆ ನಾವು ಆರ್ಥಿಕ ಬೆಳವಣಿಗೆ ಸಾಧಿಸುವ ಮೂಲಕವೇ ಉತ್ತರ ಕೊಡ್ತೀವಿ ಅಂತ ಸಿಎಂ ಖಡಕ್ ಆಗಿ ಹೇಳಿದ್ದಾರೆ. ಈ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗುತ್ತಿದೆ ಎಂದು ಭವಿಷ್ಯ ನುಡಿದವರಿಗೆ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿ ತೋರಿಸುವ ಮೂಲಕ ನಾವು ಉತ್ತರಿಸಲಿದ್ದೇವೆ. ಇವತ್ತು ದೇಶದೆಲ್ಲೆಡೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ನಾಡಿನಲ್ಲೂ ಸ್ವತಂತ್ರ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಗಿದೆ. ಈ ಸ್ವಾತಂತ್ರ್ಯೋತ್ಸವದ ನಡುವೆಯೇ ಗ್ಯಾರಂಟಿ ಯೋಜನೆ ಕುರಿತು ಮತ್ತೆ ಚರ್ಚೆ ಎದ್ದಿದೆ. ಅದಕ್ಕೆ ಕಾರಣ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಇಟ್ಟ ಡಿಮ್ಯಾಂಡ್. ಅಸಲಿಗೆ ಸತೀಶ್ ಜಾರಕಿಹೊಳಿ ಗ್ಯಾರಂಟಿ ಯೋಜನೆಗಳನ್ನ ಶ್ರೀಮಂತರಿಗೆ ಕೊಡಬಾರ್ದು, ಯೋಜನೆಗಳಲ್ಲಿ ಪರಿಷ್ಕರಣೆ ಮಾಡಬೇಕು ಎಂದಿದ್ರು. ಕಟ್ ಮಾಡ್ಲಿಕ್ಕೆ ಹೇಳಿಲ್ಲ, ನಾವು ಜನರು ಮಾತಾಡ್ತಿರೋ ಅಂತ ಹೇಳಿದ್ವಿ. ಕಟ್ ಮಾಡಲಿಕ್ಕೆ ಸಲಹೆ ಇಲ್ಲ ನಮ್ಮದು. ಜನ ಶ್ರೀಮಂತರಿಗೆ ಬದಲಾಗಿ ಬಡವರಿಗೆ ಕೊಡು ಅಂತ ಹೇಳ್ತಾರೆ. ಚರ್ಚೆ ಎಲ್ಲ ಕಡೆ ಆಗ್ತಾ ಇದೆ. ಅದು ಹೋಟೆಲ್ನಲ್ಲಿ ಆಗ್ತಾ ಇದೆ, ಕಾರ್ಯಕರ್ತರ ಆಗ್ತೈತೆ, ಎಲ್ಲರ ಕಡೆ ಆಗ್ತೈತೆ. ಇವರು ಪಕ್ಷದವರು ಹೇಳ್ತಾರೆ. ಹೀಗೆ ಹೇಳ್ತಾ ಹೋಗಿದ್ದಂತೆ ಡಿಸಿಎಂ ಡಿಕೆ ಆದಿಯಾಗಿ 5 ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದಂತ ಯೋಜನೆಗಳಲ್ಲಿ ಕೆಲ ಪರಿಷ್ಕರಣೆ ಮಾಡಬೇಕು ಅನ್ನೋ ಚರ್ಚೆ ಮುನ್ನೆಲೆಗೆ ಬಂದಿತ್ತು. ಆದ್ರೆ ಗ್ಯಾರಂಟಿಗಳನ್ನೇ ನಿಲ್ಲಿಸಿ ಬಿಡ್ತಾರೆ ಅಂತ ವಿಪಕ್ಷಗಳು ಆರೋಪಿಸಿದ್ವು. ಹೀಗಾಗಿ ಇಂದು ಅಖಾಡಕ್ಕೆ ಇಳಿದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಭಾಷಣದಲ್ಲಿ ಗ್ಯಾರಂಟಿಗಳ ಬಗ್ಗೆ ಕ್ಲಾರಿಟಿ ಕೊಟ್ಟರು. ಗ್ಯಾರಂಟಿಗಳನ್ನ ಬಂದ್ ಮಾಡೋದಿಲ್ಲ ಅಂತ ಹೇಳಿದ್ರು. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳು ಮುಂದುವರಿಯಲಿವೆ. ಈ ಯೋಜನೆಗಳು ಮುಂದುವರಿಯಲಿವೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಗ್ಯಾರಂಟಿ ಬಂದ್ ಆಗೋದಿಲ್ಲ ಅನ್ನೋದು. ಆದ್ರೆ ಪರಿಷ್ಕರಣೆ ಆಗ್ಬೇಕು ಅನ್ನೋ ವಿಚಾರವಾಗಿ ಸಚಿವರು ಮಾತನಾಡಿದ್ದಾರೆ. ನೆಲಮಂಗಲದಲ್ಲಿ ಮಾತನಾಡಿರುವ ಡಿಸಿಎಂ ಡಿಕೆ, ಅನುಕೂಲ ಇರೋರಿಗೆ ಗ್ಯಾರಂಟಿ ಹೋಗ್ತಾ ಇದೆ, ಅಂತವರಿಗೆ ಬೇಡ ಅಂತಿದ್ದಾರೆ. ಆದ್ರೆ ಗ್ಯಾರಂಟಿಯಲ್ಲಿ ಬದಲಾವಣೆ ಇಲ್ಲ ಎಂದಿದ್ದಾರೆ. ಇನ್ನು ಸಚಿವ ಎಂಬಿ ಪಾಟೀಲ್ ನಕಲಿ ಬಿಪಿಎಲ್ ಕಾರ್ಡ್ಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ ಕೂಡ ಯಾರು ಉಳ್ಳವರಿದ್ದಾರೆ ಅಂತವರಿಗೆ ಗ್ಯಾರಂಟಿ ಕೊಡಬಾರದು ಎಂದಿದ್ದಾರೆ. ಅವ್ರವ್ರು ಕೆಲವ್ರದ್ದು ಏನಪ್ಪಾ ಅಂತಂದ್ರೆ, ಕೆಲವರು ಅನುಕೂಲ ಇರೋರು ಪಾಪ ಬೇಡ ಅಂತ ಇದ್ದಾರೆ, ಅಂತವ್ರಿಗೂ ಕೊಡ್ತಾ ಇದಾರೆ ಅಂತ. ಅದೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ ಯಾವ್ದು ಬದಲಾವಣೆ ಇದೆ. ಎಂಬಿ ಪಾಟೀಲ್ಗೆ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಎಂಬಿ ಪಾಟೀಲ್ ಗೃಹಲಕ್ಷ್ಮಿ ಯೋಜನೆ ಇತ್ತು ಸಹ ನಾವು ತಗೋಬಾರ್ದು, ನಿಜವಾಗಿ ಹೇಳ್ತೀನಿ ಕೇಳಿ. ನಾವೇ ನಮ್ಮ ಬಿಟ್ಬಿಡ್ಬೇಕು. ಆರ ಇವತ್ತು BPL ಕಾರ್ಡ್ ಆಶ್ಚರ್ಯ ಪಡ್ತೀರಿ. ಸೆಂಟ್ರಲ್ ಅವರೇಜ್ 42% ಏನೋ ಇದೆ, 82% ಇದೆ. BPL ಕಾರ್ಡ್ ಹೆಂಗಾಗಿದೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡ್ರಿ. ಎಂಬಿ ಪಾಟೀಲ್ ಮನೆಯಾಗೂ BPL ಕಾರ್ಡ್ ಇರ್ಬೇಕು, ಗೊತ್ತಿಲ್ಲ, ಕೇಳ್ಬೇಕಾಗಿ ನಮ್ಮ ಮನೆಗೆ ಹೋಗಿ. ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. ಯಾರು GST ನಂಬರ್ ಹೊಂದಿದ್ದಾರೆ, ಯಾರು ಬಡತನ ರೇಖೆಯಿಂದ ಮ್ಯಾಲಿದ್ದಾರೆ, ಮಧ್ಯಮ ವರ್ಗದಲ್ಲಿದ್ದಾರೆ, ಶ್ರೇಷ್ಠ ಮಧ್ಯಮ ವರ್ಗದಲ್ಲಿದ್ದಾರೆ, ದೊಡ್ಡ ಜಮೀನ್ದಾರಿದ್ದಾರೆ, ಅವ್ರಿಗೆ ನಾವು ಕೊಡಬಾರ್ದು ಅಂತ ಮಾಡಿದ್ದೇವೆ. ಅನುದಾನ ಹಂಚಿಕೆಯಲ್ಲಿ ಕೇಂದ್ರದಿಂದ ತಾರತಮ್ಯ, ಸಿಎಂ ಕಿಡಿ. ಇನ್ನು ಮಾಣೆಕ್ ಷಾ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧವೂ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯಗಳಿಗೆ ಅನುದಾನ ಹಂಚಿಕೆಯಲ್ಲಿ ಕೇಂದ್ರ ತಾರತಮ್ಯ ಮಾಡ್ತಾ ಇದೆ, ರಾಜ್ಯಕ್ಕೆ ಹಣಕಾಸಿನ ಪಾಲನ್ನ ನೀಡಲು ಮೀನಾಮೇಷ ಎಣಿಸ್ತಿದೆ ಎಂದಿದ್ದಾರೆ.
ರಾಜ್ಯಗಳಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯವಾಗುತ್ತಿದೆ. ಸಂವಿಧಾನದ ಆಶಯಗಳನ್ನು ನಿರ್ಲಕ್ಷಿಸಿ ರಾಜ್ಯಗಳಿಗೆ ದೊರೆಯಬೇಕಾದ ಹಣಕಾಸಿನ ಪಾಲನ್ನು ನೀಡಲು ಮೀನಾಮೇಷ ಎಣಿಸಲಾಗುತ್ತಿದೆ. ಕೇಂದ್ರದಿಂದ ನ್ಯಾಯಯುತವಾಗಿ ಬರಬೇಕಾದ ಪರಿಹಾರದ ಮೊತ್ತ ಪಡೆಯಲು ನ್ಯಾಯಾಲಯದ ಮೊರೆ ಹೋಗುವ ಅನಿವಾರ್ಯತೆ ಎದುರಾಗಿರುವುದು ಜನಹಿತಕ್ಕೆ ಒಳ್ಳೆಯದಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಈ ಸರ್ಕಾರ ಯಾವಾಗ ಬೀಳುತ್ತಾ ಗೊತ್ತಿಲ್ಲ, ನೋಡ್ತಾ ಇರಿ ಏನೇನು ಬಂದಾಗುತ್ತೆ ಎಂದಿದ್ದಾರೆ. ಈಗ ನಾ ರಗಡ್ ಸಲ ಹೇಳಿನ್ರಿ, ಒಂದೇ ಸಲ ಈಗ ನೋಡ್ರಿ ಇನ್ನ ಏನೇನು ನಿಂದಿರ್ತಾವ, ಎಲ್ಲ ನಿಂದಿರ್ತಾವ. ಈ ತರುಣರಿಗೆ ಹೇಳಿದ್ರಪ್ಪ ಸರ್ಕಾರ ಭಾಳ ದಿನ ಇರೋದಿಲ್ಲ ಅನ್ನೋದು ಮೊದಲೇ ಹೇಳಿನಿ. ಕುಂಟಾಡ್ಲಕತ್ತದ, ಯಾವಾಗ ಒಂದು ಕಾಲು ಮುರಿತದ ಗೊತ್ತಿಲ್ಲ, ಧಾಳ ಬೀಳ್ತದ. ಇದೆಲ್ಲದರ ಮಧ್ಯೆ ಮುಖ್ಯಮಂತ್ರಿ ಕಚೇರಿ ಮತ್ತು ರಾಜಭವನದ ಮಧ್ಯೆ ಕಿತ್ತಾಟ ಇದ್ರೂ ಕೂಡ ಇವತ್ತು ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಗ್ಯಾರಂಟಿಗಳ ಬಗ್ಗೆ ಹೊಗಳಿದ್ರು. राज्य सरकार द्वारा महिलाओं एवं गरीबों और मध्यम वर्गीय परिवारों के आर्थिक सशक्तिकरण और बेरोजगार युवाओं की मदद के लिए 5 गारंटी योजनाओं का सफलतापूर्वक क्रियान्वयन किया जा रहा है. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ನಿಲ್ಲಿಸದೇ ಇದ್ರೂ ಪರಿಷ್ಕರಣೆ ಮೂಲಕ ಹಣ ಉಳಿಸಿಕೊಳ್ಳೋ ಯತ್ನದಲ್ಲಿದೆ ಅನ್ನೋದು ಗೊತ್ತಾಗ್ತಿದೆ. ಈ ಗ್ಯಾರಂಟಿ ಗುದ್ದಾಟ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.